ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಟಿ ರನ್ಯಾ ರಾವ್ ಜಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಟ್ವಿಸ್ಟ್ಗಳು ಕಂಡು ಬರ್ತಾ ಇದೆ. ಕೆಐಎಡಿಬಿಯಿಂದ ಜಾಗ ಮಂಜೂರೇ ಆಗಿಲ್ಲ, ಕೆಎಡಿಬಿ ಜಮೀನನ್ನ ಮಂಜೂರು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಐಎಡಿಬಿ ಸಿಇಒ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. 2023ರಲ್ಲಿ ಸ್ಟೇಟ್ ಲೆವೆಲ್ ವಿಂಡೋ ಕಮಿಟಿ ಈ ಜಾಗಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದೆ. ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಜಾಗ ಪಡೆಯೋದಕ್ಕೆ 2 ವರ್ಷ ಸಮಯ ಇರುತ್ತೆ. ಸೊ ರನ್ಯಾ 13 ಎಕರೆ ಜಾಗ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರಂತೆ. ಆದರೆ ಕಮಿಟಿ ಕ್ಲಿಯರ್ ಏನೋ ಕೊಟ್ಟಿತ್ತು, 138 ಕೋಟಿ ಬಂಡವಾಳ ಹೂಡ್ತೀನಿ ಅಂತ ಹೇಳಿದ್ರು. ಶಿರಾದಲ್ಲಿ 65 ಲಕ್ಷ ಇತ್ತು 1 ಎಕರೆಗೆ. ಆ ಸಂದರ್ಭದಲ್ಲಿ ಒಟ್ಟು 12 ಎಕರೆ. ಆದರೆ ಜಮೀನಿಗೆ ದುಡ್ಡು ಕಟ್ಟಿಲ್ಲ, ಹಾಗಾಗಿ ಜಮೀನು ಮಂಜೂರು ಕೂಡ ಆಗಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಬಂಧಿತರಾಗಿರುವಂತಹ ನಟಿ ರನ್ಯಾ ರಾವ್ ಅವರಿಗೆ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿತ್ತ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ಮ ಜೊತೆ ಕೆಐಎಡಿಬಿನ ಸಿಇಒ ಆದಂತಹ ಮಹೇಶ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದು ಅಂದರೆ 2023ರಲ್ಲಿ ರನ್ಯಾ ರಾವ್ಗೆ 12 ಎಕರೆ ಜಮೀನು ನಿಮ್ಮ ಇದರಿಂದ ಸಂಸ್ಥೆಯಿಂದ ಮಂಜೂರಾಗಿತ್ತು ಅಂತ ಹೌದಾ ಅಂತ? ಇಲ್ಲ ಮೇಡಮ್, 2024-23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು ಕೆಡಿಬಿನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಓಕೆ, ಬಟ್ ಅಪ್ಲಿಕೇಶನ್ ಹಾಕಿರೋದು ಹೌದಾ ಸರ್? ಅಪ್ಲಿಕೇಶನ್ ಹಾಕಿ ಅವ್ರದ್ದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸಿಂಗಲ್ ವಿಂಡೋದಲ್ಲಿ. ನಮ್ಮನ್ನು ಅಪ್ರೋಚ್ ಮಾಡಿ ಅವರು ಹಣ ಕಟ್ಟಿಲ್ಲ ಅವರು, ಹಾಗಾಗಿ ಅದು ಲ್ಯಾಪ್ಸ್ ಆಗಿದೆ. ಏನು ಪ್ರೊಸೀಜರ್ ಇರುತ್ತೆ ಸರ್? ಅಂದರೆ ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ಅಥವಾ ಯಾರು ಬೇಕಾದರೂ ಸಂಸ್ಥೆಯನ್ನು ತೆಗಿಬೇಕಾದ್ರೆ ನಿಮ್ಮಲ್ಲಿ ಬಂದು ಅಪ್ಲಿಕೇಶನನ್ನು ಹಾಕಿ ಅದನ್ನು ಮಂಜೂರು ಮಾಡ್ಕೊಳ್ಬೋದಾ? ಹೇಗಿರುತ್ತೆ ಮೇಡಮ್, ಈ ಒಂದು ಏನು ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಇದೆ ಮೇಡಮ್, ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತದಲ್ಲಿ ಅವರು ಏನು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಇರುತ್ತೆ, ಆ ಕಮಿಟಿನ ಅಪ್ರೋಚ್ ಮಾಡಿ ಅವರಿಗೆ ಇಂಟರ್ವ್ಯೂ ಕರೆದು ಅವರ ಇದನ್ನು ನೋಡಿ, ಅರ್ಹತೆಯನ್ನು ನೋಡಿ ಅವ್ರ ಪ್ರಾಜೆಕ್ಟನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನು ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನು 30% 30 ಡೇಸಲ್ಲಿ, ಉಳಿದ 70% 90 ಡೇಸಲ್ಲಿ ಕಟ್ಟಿ ಅಂಥೇಳಿ ನಾವೊಂದು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದರೆ 30% ಕಟ್ಟಿದ್ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ ಕೆಡಿಬಿಲಿ. ಎಲ್ಲಿ ಭೂಮಿ ಕೇಳಿದ್ರು ಸರ್? ಜೊತೆಗೆ ಅಲ್ಲಿ ಎಷ್ಟು? 65 ಲಕ್ಷ ರೂಪಾಯಿ ಇತ್ತು ಮೇಡಮ್ ನಮ್ಮ ಅಲಾಟ್ಮೆಂಟ್ ರೇಟು. 2023 ಅಲಾಟ್ಮೆಂಟ್ ರೇಟು ವಾಸ್ 65 lakhs per acre. ಅಂದರೆ ಇದಕ್ಕೆ ಟೈಮ್ ಬಾಂಡ್ ಇರುತ್ತೆ ಸರ್? ಅದರೊಳಗೆ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು? ಹೌದು, ಲ್ಯಾಪ್ಸ್ ಆಗಿದೆ ಮೇಡಮ್, ಲ್ಯಾಪ್ಸ್ ಆಗಿದೆ. ಇದು 2 ಇಯರ್ಸಲ್ಲಿ ಅದು ಪ್ರಾಜೆಕ್ಟ್ ಸರ್ಕಾರದಿಂದ ಏನು ಆದೇಶ ಆಗಿರುತ್ತೆ ಅದು 2 ವರ್ಷ ಅದಕ್ಕೆ ಕಾಲ ಮಿತಿ ಇರ್ತದೆ. ಮತ್ತು ನಮ್ಮಲ್ಲಿ ಅಪ್ರೋಚ್ ಮಾಡಿದ ನಂತರ ವಿತಿನ್ 30 ಡೇಸ್ ಅವರು 30% ಹಣ ಕೊಡಬೇಕಾಗುತ್ತೆ ಮೇಡಮ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ, ಅದರಿಂದ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಮೇಡಮ್. ಸೊ ಈಗ ಅದನ್ನು ವಾಪಸ್ ಇದು ರಿಟ್ರೀವ್ ಮಾಡ್ಕೊಳ್ಳೋಕ್ಕೆ ಆ ಥರ ಏನೂ ಆಪ್ಷನ್ ಇರೋದಿಲ್ಲ? ಇಲ್ಲ ಮೇಡಮ್, ಅದು ಲ್ಯಾಪ್ಸ್ ಆಗಿದೆ. ಅದನ್ನು ಥ್ಯಾಂಕ್ ಯು. ಇಷ್ಟು ಮಹೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿರಿ. ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಟಿ ರನ್ಯಾ ರಾವ್ ಜಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಟ್ವಿಸ್ಟ್ಗಳು ಕಂಡು ಬರ್ತಾ ಇದೆ. ಕೆಐಎಡಿಬಿಯಿಂದ ಜಾಗ ಮಂಜೂರೇ ಆಗಿಲ್ಲ, ಕೆಎಡಿಬಿ ಜಮೀನನ್ನ ಮಂಜೂರು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಐಎಡಿಬಿ ಸಿಇಒ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. 2023ರಲ್ಲಿ ಸ್ಟೇಟ್ ಲೆವೆಲ್ ವಿಂಡೋ ಕಮಿಟಿ ಈ ಜಾಗಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದೆ. ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಜಾಗ ಪಡೆಯೋದಕ್ಕೆ 2 ವರ್ಷ ಸಮಯ ಇರುತ್ತೆ. ಸೊ ರನ್ಯಾ 13 ಎಕರೆ ಜಾಗ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರಂತೆ. ಆದರೆ ಕಮಿಟಿ ಕ್ಲಿಯರ್ ಏನೋ ಕೊಟ್ಟಿತ್ತು, 138 ಕೋಟಿ ಬಂಡವಾಳ ಹೂಡ್ತೀನಿ ಅಂತ ಹೇಳಿದ್ರು. ಶಿರಾದಲ್ಲಿ 65 ಲಕ್ಷ ಇತ್ತು 1 ಎಕರೆಗೆ. ಆ ಸಂದರ್ಭದಲ್ಲಿ ಒಟ್ಟು 12 ಎಕರೆ. ಆದರೆ ಜಮೀನಿಗೆ ದುಡ್ಡು ಕಟ್ಟಿಲ್ಲ, ಹಾಗಾಗಿ ಜಮೀನು ಮಂಜೂರು ಕೂಡ ಆಗಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಬಂಧಿತರಾಗಿರುವಂತಹ ನಟಿ ರನ್ಯಾ ರಾವ್ ಅವರಿಗೆ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿತ್ತ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ಮ ಜೊತೆ ಕೆಐಎಡಿಬಿನ ಸಿಇಒ ಆದಂತಹ ಮಹೇಶ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದು ಅಂದರೆ 2023ರಲ್ಲಿ ರನ್ಯಾ ರಾವ್ಗೆ 12 ಎಕರೆ ಜಮೀನು ನಿಮ್ಮ ಇದರಿಂದ ಸಂಸ್ಥೆಯಿಂದ ಮಂಜೂರಾಗಿತ್ತು ಅಂತ ಹೌದಾ ಅಂತ? ಇಲ್ಲ ಮೇಡಮ್, 2024-23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು ಕೆಡಿಬಿನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಓಕೆ, ಬಟ್ ಅಪ್ಲಿಕೇಶನ್ ಹಾಕಿರೋದು ಹೌದಾ ಸರ್?
ಅಪ್ಲಿಕೇಶನ್ ಹಾಕಿ ಅವ್ರದ್ದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸಿಂಗಲ್ ವಿಂಡೋದಲ್ಲಿ. ನಮ್ಮನ್ನು ಅಪ್ರೋಚ್ ಮಾಡಿ ಅವರು ಹಣ ಕಟ್ಟಿಲ್ಲ ಅವರು, ಹಾಗಾಗಿ ಅದು ಲ್ಯಾಪ್ಸ್ ಆಗಿದೆ. ಏನು ಪ್ರೊಸೀಜರ್ ಇರುತ್ತೆ ಸರ್? ಅಂದರೆ ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ಅಥವಾ ಯಾರು ಬೇಕಾದರೂ ಸಂಸ್ಥೆಯನ್ನು ತೆಗಿಬೇಕಾದ್ರೆ ನಿಮ್ಮಲ್ಲಿ ಬಂದು ಅಪ್ಲಿಕೇಶನನ್ನು ಹಾಕಿ ಅದನ್ನು ಮಂಜೂರು ಮಾಡ್ಕೊಳ್ಬೋದಾ, ಹೇಗಿರುತ್ತೆ ಮೇಡಮ್? ಈ ಒಂದು ಏನು ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಇದೆ ಮೇಡಮ್, ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತದಲ್ಲಿ ಅವರು ಏನು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಇರುತ್ತೆ, ಆ ಕಮಿಟಿನ ಅಪ್ರೋಚ್ ಮಾಡಿ ಅವರಿಗೆ ಇಂಟರ್ವ್ಯೂ ಕರೆದು ಅವರ ಇದನ್ನು ನೋಡಿ, ಅರ್ಹತೆಯನ್ನು ನೋಡಿ, ಅವ್ರ ಪ್ರಾಜೆಕ್ಟನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನು ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನು 30% 30 ಡೇಸಲ್ಲಿ, ಉಳಿದ 70% 90 ಡೇಸಲ್ಲಿ ಕಟ್ಟಿ ಅಂಥೇಳಿ ನಾವೊಂದು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದರೆ 30% ಕಟ್ಟಿದ್ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ, ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ KDB. ಎಲ್ಲಿ ಭೂಮಿ ಕೇಳಿದ್ರು ಸರ್? ಜೊತೆಗೆ ಅಲ್ಲಿ ಎಷ್ಟು 65 ಲಕ್ಷ ರೂಪಾಯಿ ಇತ್ತು ಮೇಡಮ್ ನಮ್ಮ ಅಲಾಟ್ಮೆಂಟ್ ರೇಟು. 2023 ಅಲಾಟ್ಮೆಂಟ್ ರೇಟು ವಾಸ್ 65 lakhs per acre. ಅಂದರೆ ಇದಕ್ಕೆ ಟೈಮ್ ಬಾಂಡ್ ಇರುತ್ತೆ ಸರ್? ಅದರೊಳಗೆ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು? ಹೌದು, ಲ್ಯಾಪ್ಸ್ ಆಗಿದೆ ಮೇಡಮ್, ಲ್ಯಾಪ್ಸ್ ಆಗಿದೆ ಇದು 2 ಇಯರ್ಸಲ್ಲಿ. ಅದು ಪ್ರಾಜೆಕ್ಟ್ ಸರ್ಕಾರದಿಂದ ಏನು ಆದೇಶ ಆಗಿರುತ್ತೆ ಅದು 2 ವರ್ಷ ಅದಕ್ಕೆ ಕಾಲ ಮಿತಿ ಇರ್ತದೆ. ಮತ್ತು ನಮ್ಮಲ್ಲಿ ಅಪ್ರೋಚ್ ಮಾಡಿದ ನಂತರ ವಿತಿನ್ 30 ಡೇಸ್ ಅವರು 30% ಹಣ ಕೊಡಬೇಕಾಗುತ್ತೆ ಮೇಡಮ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ, ಅದರಿಂದ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಮೇಡಮ್. ಸೊ ಈಗ ಅದನ್ನು ವಾಪಸ್ ಇದು ರಿಟ್ರೀವ್ ಮಾಡ್ಕೊಳ್ಳೋಕ್ಕೆ ಆ ಥರ ಏನೂ ಆಪ್ಷನ್ ಇರೋದಿಲ್ಲ? ಇಲ್ಲ ಮೇಡಮ್, ಅದು ಲ್ಯಾಪ್ಸ್ ಆಗಿದೆ ಅದನ್ನು. ಥ್ಯಾಂಕ್ ಯು. ಇಷ್ಟು ಮಹೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿರಿ, ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಟಿ ರನ್ಯಾ ರಾವ್ ಜಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಟ್ವಿಸ್ಟ್ಗಳು ಕಂಡು ಬರ್ತಾ ಇದೆ. KIADBಯಿಂದ ಜಾಗ ಮಂಜೂರೇ ಆಗಿಲ್ಲ, KIADB ಜಮೀನನ್ನ ಮಂಜೂರು ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. KIADB CEO ಡಾಕ್ಟರ್ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. KIADB CEO ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. 2023ರಲ್ಲಿ ಸ್ಟೇಟ್ ಲೆವೆಲ್ ವಿಂಡೋ ಕಮಿಟಿ ಈ ಜಾಗಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದೆ. ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಜಾಗ ಪಡೆಯೋದಕ್ಕೆ 2 ವರ್ಷ ಸಮಯ ಇರುತ್ತೆ. ಸೊ ರನ್ಯಾ 13 ಎಕರೆ ಜಾಗ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರಂತೆ. ಆದರೆ ಕಮಿಟಿ ಕ್ಲಿಯರ್ ಏನೋ ಕೊಟ್ಟಿತ್ತು, 138 ಕೋಟಿ ಬಂಡವಾಳ ಹೂಡ್ತೀನಿ ಅಂತ ಹೇಳಿದ್ರು. ಶಿರಾದಲ್ಲಿ 65 ಲಕ್ಷ ಇತ್ತು 1 ಎಕರೆಗೆ, ಆ ಸಂದರ್ಭದಲ್ಲಿ ಒಟ್ಟು 12 ಎಕರೆ. ಆದರೆ ಜಮೀನಿಗೆ ದುಡ್ಡು ಕಟ್ಟಿಲ್ಲ, ಹಾಗಾಗಿ ಜಮೀನು ಮಂಜೂರು ಕೂಡ ಆಗಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ KIADB CEO ಡಾಕ್ಟರ್ ಮಹೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಬಂಧಿತರಾಗಿರುವಂತಹ ನಟಿ ರನ್ಯಾ ರಾವ್ ಅವರಿಗೆ KIADBಯಿಂದ 12 ಎಕರೆ ಜಮೀನು ಮಂಜೂರಾಗಿತ್ತ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ಮ ಜೊತೆ KIADBನ CEO ಆದಂತಹ ಮಹೇಶ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದು ಅಂದರೆ 2023ರಲ್ಲಿ ರನ್ಯಾ ರಾವ್ಗೆ 12 ಎಕರೆ ಜಮೀನು ನಿಮ್ಮ ಇದರಿಂದ ಸಂಸ್ಥೆಯಿಂದ ಮಂಜೂರಾಗಿತ್ತು ಅಂತ, ಹೌದಾ ಅಂತ? ಇಲ್ಲ ಮೇಡಮ್, 2024-23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್, ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು KIADBನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ, ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಓಕೆ, ಬಟ್ ಅಪ್ಲಿಕೇಶನ್ ಹಾಕಿರೋದು ಹೌದಾ ಸರ್? ಅಪ್ಲಿಕೇಶನ್ ಹಾಕಿ ಅವ್ರದ್ದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸಿಂಗಲ್ ವಿಂಡೋದಲ್ಲಿ. ನಮ್ಮನ್ನು ಅಪ್ರೋಚ್ ಮಾಡಿ ಅವರು ಹಣ ಕಟ್ಟಿಲ್ಲ ಅವರು, ಹಾಗಾಗಿ ಅದು ಲ್ಯಾಪ್ಸ್ ಆಗಿದೆ. ಏನು ಪ್ರೊಸೀಜರ್ ಇರುತ್ತೆ ಸರ್? ಅಂದರೆ ಈ ಸ್ಟಾರ್ಟಪ್ ಕಂಪ್ನಿಗಳಿಗೆ ಅಥವಾ ಯಾರು ಬೇಕಾದರೂ ಸಂಸ್ಥೆಯನ್ನು ತೆಗಿಬೇಕಾದ್ರೆ ನಿಮ್ಮಲ್ಲಿ ಬಂದು ಅಪ್ಲಿಕೇಶನನ್ನು ಹಾಕಿ ಅದನ್ನು ಮಂಜೂರು ಮಾಡ್ಕೊಳ್ಬೋದಾ, ಹೇಗಿರುತ್ತೆ ಮೇಡಮ್? ಈ ಒಂದು ಏನು ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಇದೆ ಮೇಡಮ್, ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತದಲ್ಲಿ ಅವರು ಏನು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಇರುತ್ತೆ, ಆ ಕಮಿಟಿನ ಅಪ್ರೋಚ್ ಮಾಡಿ ಅವರಿಗೆ ಇಂಟರ್ವ್ಯೂ ಕರೆದು ಅವರ ಇದನ್ನು ನೋಡಿ, ಅರ್ಹತೆಯನ್ನು ನೋಡಿ, ಅವ್ರ ಪ್ರಾಜೆಕ್ಟನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನು ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನು 30% 30 ಡೇಸಲ್ಲಿ, ಉಳಿದ 70% 90 ಡೇಸಲ್ಲಿ ಕಟ್ಟಿ ಅಂಥೇಳಿ ನಾವೊಂದು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದರೆ 30% ಕಟ್ಟಿದ್ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ, ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ KIADB. ಎಲ್ಲಿ ಭೂಮಿ ಕೇಳಿದ್ರು ಸರ್? ಜೊತೆಗೆ ಅಲ್ಲಿ ಎಷ್ಟು 65 ಲಕ್ಷ ರೂಪಾಯಿ ಇತ್ತು ಮೇಡಮ್ ನಮ್ಮ ಅಲಾಟ್ಮೆಂಟ್ ರೇಟು. 2023 ಅಲಾಟ್ಮೆಂಟ್ ರೇಟು ವಾಸ್ 65 lakhs per acre. ಅಂದರೆ ಇದಕ್ಕೆ ಟೈಮ್ ಬಾಂಡ್ ಇರುತ್ತೆ ಸರ್? ಅದರೊಳಗೆ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು? ಹೌದು, ಲ್ಯಾಪ್ಸ್ ಆಗಿದೆ ಮೇಡಮ್, ಲ್ಯಾಪ್ಸ್ ಆಗಿದೆ ಇದು 2 ಇಯರ್ಸಲ್ಲಿ. ಅದು ಪ್ರಾಜೆಕ್ಟ್ ಸರ್ಕಾರದಿಂದ ಏನು ಆದೇಶ ಆಗಿರುತ್ತೆ ಅದು 2 ವರ್ಷ ಅದಕ್ಕೆ ಕಾಲ ಮಿತಿ ಇರ್ತದೆ. ಮತ್ತು ನಮ್ಮಲ್ಲಿ ಅಪ್ರೋಚ್ ಮಾಡಿದ ನಂತರ ವಿತಿನ್ 30 ಡೇಸ್ ಅವರು 30% ಹಣ ಕೊಡಬೇಕಾಗುತ್ತೆ ಮೇಡಮ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ, ಅದರಿಂದ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಮೇಡಮ್. ಸೊ ಈಗ ಅದನ್ನು ವಾಪಸ್ ಇದು ರಿಟ್ರೀವ್ ಮಾಡ್ಕೊಳ್ಳೋಕ್ಕೆ ಆ ಥರ ಏನೂ ಆಪ್ಷನ್ ಇರೋದಿಲ್ಲ? ಇಲ್ಲ ಮೇಡಮ್, ಅದು ಲ್ಯಾಪ್ಸ್ ಆಗಿದೆ ಅದನ್ನು. ಥ್ಯಾಂಕ್ ಯು. ಇಷ್ಟು ಮಹೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಡ್ಪಡಿ.